ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರಾಗದ್ಯವಾಗುವು ನಮ್ಮ ದೈನಂದಿನ ಬದುಕಿಗೆ ಹಾಗೂ ಸಮಾಜಕ್ಕೆ ಅಗತ್ಯವಾದ ಕರುಣೆ, ಸಮಾನತೆ, ಪ್ರಾಮಾಣಿಕತೆಯ ಮೌಲ್ಯಗಳನ್ನು ಅತ್ಯಂತ ಆಳವಾಗಿ ವಿವರಿಸುತ್ತದೆ. ಮೊದಲನೇ ಭಾಗ ಮನೆಮಂಚಮ್ಮನ ಆದರ್ಶ, ಸಮಾನತೆಯ ಸಂದೇಶ. ಪಾಠದ ಆರಂಭದಲ್ಲಿ ಲೇಖಕರು ಕವಿ ಸಿದ್ದಲಿಂಗಯ್ಯನವರು ಹೇಳಿದ ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆಯ ಕಥೆಯನ್ನು ಹೇಳುತ್ತಾರೆ. ಒಂದು ಊರಿನ ಜನರು ಸೇರಿ ತಮ್ಮ ಊರಿನ ದೇವತೆಯಾದ ಮಂಚಮ್ಮನಿಗೆ ಒಂದು ಗುಡಿ ಕಟ್ಟಲು ಶುರು ಮಾಡುತ್ತಾರೆ. ಗುಡಿಯ ಮೇಲ್ಛಾವಣಿ ಕಟ್ಟುವ ಹಂತಕ್ಕೆ ಬಂದಾಗ ದೇವತೆ ಒಬ್ಬನ ಮೈ ಮೇಲೆ ಬಂದು, ನನಗೇಕೆ ಗುಡಿ ಕಟ್ಟುತ್ತಿದ್ದೀರಿ? ನಿಮ್ಮೆಲ್ಲರಿಗೂ ವಾಸಿಸಲು ಸ್ವಂತ ಮನೆಗಳು ಇವೆಯೇ ಎಂದು ಕೇಳುತ್ತಾಳೆ. ಅದಕ್ಕೆ ಒಬ್ಬಾತ, ಇಲ್ಲ ತಾಯಿ ಎನ್ನುತ್ತಾನೆ. ಆಗ ಆ ದೇವತೆ, ಊರಿನ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಗುಡಿ ಬೇಡ ಎಂದು ಹೇಳುತ್ತಾಳೆ. ಅಂದಿನಿಂದ ಆಕೆ ಮನೆ ಮಂಚಮ್ಮನಾಗಿ ಚಾವಣಿ ಇಲ್ಲದ ಗುಡಿಯಲ್ಲೇ ಪೂಜೆಯಾಗುತ್ತಿದ್ದಾಳೆ. ದೇವರಿಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ಭವ್ಯವಾದ ಮಂದಿರಗಳನ್ನು ಕಟ್ಟುವುದಕ್ಕಿಂತ ದೀನ ದಲಿತರಿಗೆ, ಬಡವರಿಗೆ ವಾಸಿಸಲು ಸೂರ್ಯನ ಅಗತ್ಯವಿದೆ ಎಂಬುದನ್ನ ಇದು ತಿಳಿಸುತ್ತದೆ. ಇಂತಹ ಚಾವಣಿ ಇಲ್ಲದ ಗುಡಿಯಲ್ಲಿ ಕರುಣೆ ಮತ್ತು ಸಮಾನತೆಯ ಸಂಕೇತವಾದ ಬುದ್ಧನನ್ನ ಇರಿಸಿದರೆ ಅದೇ ನಿಜವಾದ ದೇವರು ಎನ್ನುತ್ತಾರೆ ಲೇಖಕರು. ಎರಡನೆಯದು ವಚನಕಾರರ ಅರಿವು ಮತ್ತು ಪ್ರಜ್ಞೆಯೇ ದೇವರು. ಲೇಖಕರು ಫಗು ಹಳಕಟ್ಟಿಯವರ ಶಿವಾನುಭವ ಶಬ್ದಕೋಶವನ್ನು ಓದಿದಾಗ ವಚನಕಾರರ ದೃಷ್ಟಿಯಲ್ಲಿ ಅರಿವು, ಜ್ಞಾನ ಎಂದರೆ ಕೇವಲ ಓದಿ ತಿಳಿದುಕೊಳ್ಳುವುದಲ್ಲ ಎಂಬ ಸತ್ಯ ತಿಳಿಯುತ್ತದೆ. ಅರಿವು ಎನ್ನುವುದು ನಾವು ಮಾಡುವ ಕ್ರಿಯೆಯಿಂದ, ಕೆಲಸದಿಂದ ಹುಟ್ಟಬೇಕು. ನಮ್ಮ ನುಡಿಗೂ ಮತ್ತು ನಡೆಗೂ, ಅಂದರೆ ಮಾತು ಮತ್ತು ಕೆಲಸಕ್ಕೆ ಹೊಂದಾಣಿಕೆ ಇದ್ದರೆ ಅದೇ ನಿಜವಾದ ಅರಿವು. ಹಾಗೆಯೇ ವಚನಕಾರರು ಹೊರಗಿನ ಕಲ್ಲು ಮಣ್ಣಿನ ಮೂರ್ತಿಗಳಿಗಿಂತ ತಮ್ಮ ಪ್ರಜ್ಞೆಯನ್ನೇ, ಅಂದರೆ ಅಂತರಾತ್ಮವನ್ನೇ ದೇವರು ಎಂದು ನಂಬಿದ್ದರು. ಬೇರೆ ದೇವರಿಗೆ ನೈವೇದ್ಯ ಕೊಟ್ಟು ಸುಳ್ಳು ಹೇಳಿಬಿಡಬಹುದು, ಆದರೆ ನಮ್ಮ ಪ್ರಜ್ಞೆಗೆ ನಾವು ಸುಳ್ಳು ಹೇಳಲು ಸಾಧ್ಯವಿಲ್ಲ. ಪ್ರಜ್ಞೆ ಎಂಬುದು ತಲೆಯ ಮೇಲಿಟ್ಟ ಸುಡುವ ಬೆಂಕಿ ಇದ್ದಂತೆ. ಆ ಬೆಂಕಿಯ, ಅಂದರೆ ಅಂತರಾತ್ಮದ ಜೊತೆಗಿನ ಒದ್ದಾಟ ಮತ್ತು ತೊಳಲಾಟವೇ ವಚನಗಳಾಗಿ ಹೊರಹೊಮ್ಮಿದವು ಎನ್ನುತ್ತಾರೆ ಲೇಖಕರು. ಮೂರನೆಯದು ಪ್ರಪಂಚದ ಜೀವಿಗಳೆಲ್ಲ ಒಂದೇ, ಕರುಣೆಯ ವಿಜ್ಞಾನ. ಬುದ್ಧನ ಕರುಣೆಯನ್ನು ವಿವರಿಸಲು ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ಅಶೋಕ್ ಪೈ ಅವರ ಒಂದು ಮನೋವೈಜ್ಞಾನಿಕ ಸಂಶೋಧನೆಯನ್ನ ಇಲ್ಲಿ ನೀಡಲಾಗಿದೆ. ಒಂದು ಕೋಣೆಯಲ್ಲಿ ಕೆಲವರು ಕುಳಿತು ಟಿವಿ ನೋಡ್ತಿರ್ತಾರೆ. ಪಕ್ಕದ ಕೋಣೆಯಲ್ಲಿ ಆ ಟಿವಿಯ ಅರಿವಿಲ್ಲದೆ ಕೆಲವರು ತಮ್ಮಷ್ಟಕ್ಕೆ ತಾವೇ ಮಾತನಾಡ್ತಿರ್ತಾರೆ. ಟಿವಿಯಲ್ಲಿ ಯಾವುದಾದರೂ ಕೊಲೆಯ ದೃಶ್ಯ ಬಂದಾಗ ಟಿವಿ ನೋಡುವವರಿಗೆ ಉಂಟಾಗುವ ದುಃಖ, ಭಯದ ಭಾವನೆ ಪಕ್ಕದ ಕೋಣೆಯಲ್ಲಿರುವವರಿಗೂ ಅದೃಶ್ಯವಾಗಿ ತಟ್ಟಿ ಅವರ ಮನಸ್ಸು ದೂಡಗೊಳ್ಳುತ್ತದೆ. ಹಾಗೆಯೇ ಟಿವಿಯಲ್ಲಿ ನೃತ್ಯದ ದೃಶ್ಯ ಬಂದಾಗ ಇವರ ಸಂತೋಷ ಪಕ್ಕದ ಮನೆಯವರನ್ನು ಸಂತೋಷಗೊಳಿಸುತ್ತದೆ. ಇದರ ಅರ್ಥ, ಯಾವ ಜೀವಿಯೂ ಒಂಟಿಯಲ್ಲ. ಪ್ರಕೃತಿಯಲ್ಲಿನ ಒಂದು ಜೀವಿಯ ದುಃಖ, ಕಷ್ಟ, ನಲಿವು ಇಡೀ ಜೀವಸಂಕುಲವನ್ನ ತಟ್ಟುತ್ತದೆ. ಮನುಷ್ಯರೆಲ್ಲರೂ ಒಂದು ಕಣ್ಣಿಗೆ ಕಾಣದ ಭಾವನಾತ್ಮಕ ನಂಟಿನಿಂದ ಬೆಸೆದುಕೊಂಡಿದ್ದಾರೆ ಎಂಬುದನ್ನ ಇದು ಸಾಬೀತುಪಡಿಸುತ್ತದೆ. ನಾಲ್ಕನೆಯದು ನಿಜವಾದ ಜಾಗತೀಕರಣ. ಇಂದು ಪ್ರಪಂಚವು ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ನರಳುತ್ತಿದೆ. ಇದರಿಂದ ನಮ್ಮೆಲ್ಲರ ಒಳಮನಸ್ಸಿಗೆ ತೀವ್ರವಾದ ಗಾಯವಾಗಿದೆ. ಮನುಷ್ಯರಾದ ನಾವು ನಮ್ಮೊಳಗೆ ಮೂರ್ಛೆ ಹೋಗಿರುವ, ಅಂದರೆ ಮಲಗಿರುವ ಕರುಣೆಯನ್ನ ಮತ್ತೆ ಎಚ್ಚರಿಸಬೇಕಾಗಿದೆ. ಕರುಣೆಯ ಆಧಾರದ ಮೇಲೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಎಳೆಯನ್ನ ಹಿಡಿದುಕೊಂಡು ಜಗತ್ತನ್ನ ನೋಡಬೇಕು. ಅದೇ ನಿಜವಾದ ಜಾಗತೀಕರಣ ಎಂಬ ಅದ್ಭುತ ಸಂದೇಶವನ್ನ ದೇವನೂರು ಮಹಾದೇವ ಅವರು ನೀಡಿದ್ದಾರೆ.